ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇನ್ನೊಬ್ರು ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ಗೆ ಸೂಪರ್ ಸ್ಟಾರ್ ಅಂತ ಹೇಳಿ ಬಿರುದನ್ನ ಕೊಟ್ಟವರು ಇವರು. ನಮ್ಮ ಕಬಾಲಿ ಸಿನಿಮಾ ಆಗಿರ್ಬೋದು, ಅಸುರನ್, ಕರ್ಣನ್ ಇಂತಹ ಸಾಲು ಸಾಲು ಇಡೀ ಭಾರತೀಯ ಚಿತ್ರರಂಗವೇ ಹಿಂತಿರುಗಿ ನೋಡುವಂತಹ ಸಿನಿಮಾಗಳನ್ನ ಕೊಟ್ಟಂತಹ ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಡೈರೆಕ್ಟರ್ ಆಗಿ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡುವವರು ಇದೀಗ ನಮ್ಮ ಪ್ರೀತಿಯ ಸುದೀಪ್ ಸರ್ ಜೊತೆಯಾಗಿ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಹಾಗಾಗಿ ಎಲ್ಲ ಕಲಾವಿದರು, ಎಲ್ಲ ನಿರ್ಮಾಪಕರು, ಎಲ್ಲ ನಿರ್ದೇಶಕರು, ಕನ್ನಡ ಚಿತ್ರರಂಗದಲ್ಲಿರುವಂತಹ ತಂತ್ರಜ್ಞರಿಂದ ಹಿಡಿದು ಪ್ರತಿಯೊಬ್ಬ ಸಿನಿ ಪ್ರೇಕ್ಷಕರ ಪರವಾಗಿ ಇದೀಗ ಅವರಿಗೆ ಒಂದು ಬೊಗೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡುವಂತಹ ಸಮಯ. ಹಾಗಾಗಿ ನಾನು ನಮ್ಮ ಇಡೀ ಟೀಮ್ ನ ವೇದಿಕೆ ಕರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಟೆಕ್ನಿಷಿಯನ್ಸ್ ದಯವಿಟ್ಟು ಬರಬೇಕು. ಸುಧಾ ಬೆಳವಾಡಿ ಮ್ಯಾಮ್ ದಯವಿಟ್ಟು ಬರಬೇಕು. ಭಾರಿ ಖುಷಿ ಇದೆ, ಯಾಕೆಂದ್ರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಅಂಡ್ ಹಿ ಈಸ್ ಸೋ ಸ್ಟೈಲಿಶ್ ಅಂಡ್ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ. ಜನಕ್ಕೆ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ನಾವು ಕನ್ನಡದವರು. ಅವರು ಎಷ್ಟು ಅಚ್ಚುಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲ್ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ. ಇದರ ಭಾಗವಾಗಿ ನಾನಿರೋದು ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸರ್. ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಥ್ಯಾಂಕ್ಸ್ ಕರೆಕ್ಟ್ ಸರ್, ದೀಪಣ್ಣ ಮತ್ತು ವಿಜಯ್ ಸರ್, ಎಲ್ಲರಿಗೂ ಎಂಟೈರ್ ಟೀಮ್. ಭಾಳ ದಿನ ಆಯಿತು ಸುದೀಪ್ ಸರ್ ಜೊತೆ. ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ವಿಷ್ಣುವರ್ಧನ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು. ಒಂದು ಲೆಜೆಂಡ್ ಪ್ರೊಡ್ಯೂಸರ್ ಕನ್ನಡಕ್ಕೆ ಬಂದಿದ್ದಾರೆ, ಕಲೆಕ್ಟ್ಲಿ ತಾನು. ನಾವು ಎವ್ರಿ ಮಂತ್ ಮೀಟಿಂಗಲ್ಲಿ ಮೀಟ್ ಮಾಡ್ತಾ ಇರ್ತೀವಿ, SFC ಮೀಟಿಂಗಲ್ಲಿ. ವೆಲ್ಕಮ್ ಧನು ಸರ್. ಸಕ್ಸಸ್ ಆಗಬೇಕು ಸಿನಿಮಾ ಅಷ್ಟೇ. ಪಾರ್ಟ್ ಆಫ್ ದಿ ಫಿಲ್ಮ್ ಆಗಿರೋದಕ್ಕೆ, ಮ್ಯಾಕ್ಸ್ ಫಿಲ್ಮ್ಗೆ, ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡಾಲಿ ಸರ್ ನಂಗೊಂದು 2 ಸೀನ್ ಡೈರೆಕ್ಟ್ ಮಾಡಿದರು. ಆವಾಗಿಂದ ಲೈಕ್ ಎನಿ ಅದರ್ ಆ್ಯಕ್ಟರ್ ಐ ಆಲ್ವೇಸ್ ವಾಂಟೆಡ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಸರ್. ನಂಗೆ ಆ ಅವಕಾಶ ಮ್ಯಾಕ್ಸಿಂದ ಸಿಕ್ತು. ಬಟ್ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ 3 PM ಆಗಲಿ 3 AM ಆಗಲಿ ಸರ್ ಎನರ್ಜಿ ವಾಸ್ 100%. ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು, ಆಮೇಲೆ KCL, CCL ಇವೆಲ್ಲ ಇದ್ರೂ ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್. ಸೊ ಸರ್ ಸೆಟ್ಟಲ್ಲಿದ್ದಾಗ ದೇ ವಾಸ್ ಸೋ ಮಚ್ ಟು ಲರ್ನ್. ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು, ಅವ್ರಿಗೆ ಎಡಿಟಿಂಗು ಎಲ್ಲನೂ, ಎಷ್ಟು ಮೇಕಪ್ಪು, ಹಿಸ್ ಐ ಫಾರ್ ಡೀಟೇಲ್. ಐ ಥಿಂಕ್ ಐ ಆಮ್ ಮೋಟಿವೇಟೆಡ್ ಟು ಡೂ ಬೆಟರ್ ಇನ್ ಲೈಫ್ and to learn more, and that's what I learned from being on a set like this. Ashte ade Vijay sir, Chandru sir, Shiv Kumar sir, and especially Danu sir, thank you very much nanna nange ee cinema gal patra kottidike. Kannada cinema bekagiro ಒಂದು ಆಕ್ಷನ್, ಒಂದು ಸ್ಟೈಲು, ಮ್ಯಾಕ್ಸಿಮಮ್ ಮಾಸು, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗುತ್ತೆ. And more than anything else, we're all waiting to see Sir on screen. So I am one of those fans as well. So all the best to all of us. Thank you so much. And Ganesh sir, Chandru sir, Joshi sir illilla, and Shiv sir, Manu, the entire team, the crew. It was actually tumba professional agi. You know, it was an experience to learn from such huge set. First time ನಾನು ವರ್ಕ್ ಮಾಡ್ತಿರೋದು, of course marketing skills. So the whole cast, my partner in crime, majorly Ilevarsan sir and Ugram Manju is missing, and Varalakshmi, Gigi sir, yeah, sorry, Varu ma'am, they're missing, but yeah, it was fun working. But something that I'm really emotional and I'm really happy that in 2017 ನಾನು Instagram ಅಲ್ಲಿ post ಹಾಕ್ತೀನಿ. Okay, so I posted one picture with Sudeep sir in 2017 on my Instagram, and I manifested that someday I will work with him, and
Max is the answer from universe. I call him Saraswati Putra because ಆ ತಾಯಿ ಎಲ್ಲ ಲಲಿತ ಕಲೆನ ಅವ್ರಿಗೆ ಧಾರೆ ಎತ್ಕೊಟ್ಬಿಟ್ಟಿದ್ದಾರೆ. ಆನ್ ದ ಸೆಟ್, be it the 24 crafts or about life, every experience, every knowledge that we all gotten from him. So we are all grateful to you, sir. I'm so blessed that I got this opportunity. I wish it's very mean of us, but yeah, I wish the shooting never ended because we could spend more time with you. But Max, as the tagline says, maximum mass. It's ready, and 25th we are coming. So please support this beautiful cinema, and it's going to be a huge cinema for Kannada film industry. So thank you. ಥ್ಯಾಂಕ್ ಯು. ಜೊತೆಗೆ ಆ್ಯಂಡ್ I'm a big fan of him. ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ರು ಅವ್ರಿಗೆ, ಅದರಿಂದ ಹೇಳಲ್ಲ, ಅವ್ರು ಹೇಳಿದ್ರು. ಬಟ್ ಎನಿವೇಸ್ ಪಾತ್ರದ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗೇ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗಿ ನಟಿಸೋಕ್ಕೆ ಎಲ್ಲರ ಕಡೆಯಿಂದ ಕೋಆಪ್ರೇಷನ್ ಸಿಕ್ತು. ಫಸ್ಟು ನಾನು ಬಾಬು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಾಬು ಸರ್ಗೆ. ಆ್ಯಂಡ್ ಅವ್ರು ಕರೆ ಮಾಡೋದಕ್ಕೆ ಇಲ್ಲೊಂದು ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುದೀಪ್ ಸರ್, ನಿಮ್ಮ ಗೈಡೆನ್ಸ್, ನಿಮ್ಮ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆ ನಟನಾಗ್ತೀನಿ ಅನ್ನೋ ಒಂದು ಫೀಲಿಂಗ್ ಸಿಕ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ, ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ಸರ್ನ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀವೋ, ಅವ್ರ ಆ್ಯಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀವಿ. ಆ್ಯಂಡ್ ಮ್ಯಾಕ್ಸಿಮಮ್ ಮಾಸ್ ಇಸ್ ಮ್ಯಾಕ್ಸ್. ಸುದೀಪ್ ಸರ್ ನಾವು ಹೊರಗಡೆ ನೋಡ್ತಿದ್ದೆ, ವೆರಿ ಬಿಗಿನಿಂಗ್ ಫಸ್ಟ್ ಟೈಮ್ ಅವರು ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆಗಿದ್ದೆ. ಎಲ್ಲರೂ ಫೀಲ್ ಕ್ಲಿಯರ್ ಅಂತ. ನಾನು ಅವ್ರನ್ನ ಸಣ್ಣಾಗಿ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ದೇವ್ರು ಬಂದಂಗೆ ಆಯ್ತು ನನಗೆ. ತುಂಬ ಖುಷಿ ಆಯಿತು ಸರ್. ತುಂಬ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ತುಂಬ ಶೇರ್ ಮಾಡ್ಕೊಳ್ತಿರೋದು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ. ಅವ್ರು ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆ ಎಕ್ಸ್ಪೀರಿಯೆನ್ಸ್ನ ಈಗ ತೊಗೊಳ್ತಾ ಇದ್ದೀವಿ. ತುಂಬ ಶೇರ್ ಮಾಡ್ತಾ ಇದ್ರು ಎಕ್ಸ್ಪೀರಿಯೆನ್ಸ್ನೆಲ್ಲ. ತುಂಬ ಖುಷಿ ಆಯಿತು. ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ತಾನು ಸರ್, ಎಲ್ಲ ಶಿವ ಸರ್, ಮನು ಸರ್, ಥ್ಯಾಂಕ್ ಯು. ಈ ಮಾತಾಡೋದು ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ. ಬಟ್ ನನಗನ್ಸೋದು ಒಂದು ಸಿನಿಮಾದ ಭಾಗವಾಗಿದ್ದಾಗ, ಒಂದಷ್ಟು ವರ್ಷಗಳಾದಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡಬೇಕಾಗಿದ್ರೆ ಸಿಕ್ಕ ಜನರು ಮತ್ತು ಅವ್ರ ಜೊತೆ ಕಳೆದಿರೋ ಕ್ಷಣಗಳು. ಆ ಜನ ಮತ್ತು ಕ್ಷಣಗಳು ನನಗೆ ಈ ಸಿನಿಮಾದಲ್ಲಿ ತುಂಬ ಸಿಕ್ಕಿದೆ. ಹಾಗಾಗಿ ಅದಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ. ಇನ್ನು ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಇದು. ರಾತ್ರಿ 2:30 ಶೂಟ್ ನಡೀತಾ ಇರುತ್ತೆ. ಮಧ್ಯೆ ಶಾರ್ಟ್ ಬ್ರೇಕ್ ಅಂತ ಸರ್ ಬಂದು ಕೂತ್ಕೊಳ್ತಾರೆ, ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ನಾನು ಸುದೀಪ್ ಸರ್ನೇ ನೋಡ್ತಾ ಇರ್ತೀವಿ. ಸರ್ ಸಡನ್ ಆಗಿ ಒಂದೆರಡು ಚೇರ್ ಹಾಕಿಸಿ ನಮ್ಮನ್ನು ಕೂರಿಸ್ತಾರೆ. ಕೂತು ಏನು ಕೆಲಸ, ಬೇರೆ ಏನು ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ. ಸೊ ತುಂಬ ಸಣ್ಣ ಜೆಸ್ಚರ್ ಅದು, ಬಟ್ ಹೊಸೊಬ್ಬರಿಗೆ ಅದು ಇಟ್ ಮ್ಯಾಟರ್ಸ್ ಅ ಲಾಟ್. ನಮಗೆ ಟು ಬಿ ಸೀನ್, ಟು ಬಿ ವ್ಯಾಲ್ಯೂಡ್ ಬೈ ಸಚ್ ಸ್ಟಾರ್. ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡು ಬಂದಿರೋ ನನ್ನ ಆ ಥರ ಮಾತಾಡಿಸ್ತಾ ಇದ್ದಾಗ ತುಂಬಾ ಅರಿವಾಯ್ತು ಅದರ ಬಗ್ಗೆ. ಅದರ ಜೊತೆಗೆ ಮೈನ್ಯೂಟ್ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಿದಿರ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ನ ನೋಡೇ ನಾನು ಕಲ್ತಿದ್ದು. ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ. ಭಾಳಷ್ಟು ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಸರ್ ನೋಡೇ ಕಲ್ತಿದ್ದು. ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ. ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟಲ್ಲಿ ನಾವು ಯಾಕೆ ಅಲ್ಲಿ ಇರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನೋಡಿ ನೀವು ನಮ್ಮ ಪರ್ಫಾರ್ಮೆನ್ಸಲ್ಲೇ ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ. ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ, ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್. ಡಿಸೆಂಬರ್ 25th ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಮುಖ್ಯವಾದ ಘಟ್ಟ ನನಗೂ ಸಹ. ಥ್ಯಾಂಕ್ ಯು ಸರ್, ವಿಜಯ್ ಸರ್, ಧನು ಸರ್, ಸುದೀಪ್ ಸರ್, ಥ್ಯಾಂಕ್ ಯು. ಪ್ರಿಯಾಕ ಮತ್ತು ಸುದೀಪಣ್ಣ, ಬಿಕಾಸ್ ನಾನು ಫಸ್ಟು ಕ್ರಿಕೆಟರು, ನನಗಿದು ಐಡಿಯಾನೇ ಇಲ್ಲ ಫಿಲಮ್ ಇಂಡಸ್ಟ್ರಿ ಹೆಂಗೆ ಇದು ಅಂತ. ಅಣ್ಣ ಮೂವಿಗಳು ನೋಡಿ ಅವ್ರ ಆ್ಯಕ್ಟಿಂಗ್ ನೋಡಿ ಸೆಟ್ಟಲ್ಲಿ ಹೋದಾಗ, ಯಾವುದೇ ಶೂಟ್ ಹೋದಾಗ ಅಲ್ಲಿ ನೋಡಿ ಸ್ವಲ್ಪ ಅಷ್ಟೋ ಕಲ್ತೀನಿ. ಈ ಮೂವಿಲಿ ವಿಜಯ್ ಸರ್ ಚಾನ್ಸ್ ಕೊಟ್ಟರು. ಸೊ ನಂದು ಏನೇ ಇದರಲ್ಲಿ ಆ್ಯಕ್ಟ್ ಮಾಡಿದರು, ನಾನೇನೇ ಮಾಡಿದ್ರು ಇದು ಸ್ವಲ್ಪನೇ. ಬಟ್ ಈ ಮೂವಿ ಬರ್ತಾ ಇದೆ 25th, ಎಲ್ಲರೂ ನೋಡಿ.
ತುಂಬ ಚೆನ್ನಾಗಿದೆ ಮೂವಿ, ವೆರೈಟಿ ಆಗಿದೆ. ಅಣ್ಣದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನೋಡ್ಬೋದು ಇದರಲ್ಲಿ. ಮತ್ತು ಎಲ್ಲರೂ ಅಷ್ಟೇ ಸಕಲ ಆ್ಯಕ್ಟ್ ಮಾಡಿದ್ದಾರೆ. ನಾನು ಎವ್ರಿ ಡೇ ಸೆಟ್ಟಲ್ಲಿ ಇರ್ತಿದ್ದೆ ಅಣ್ಣ ಜೊತೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಈ ಮೂವಿಗೂ ಒಳ್ಳೇದಾಗಲಿ. ಆ್ಯಂಡ್ ಲವ್ ಯು ಪ್ರಿಯಾಂಕಾ ಆ್ಯಂಡ್ ಸುದೀಪಣ್ಣ ಅಷ್ಟೇ. ಸೊ ಜೆ ಪಿ ನಗರ ಬಂದು ಡಬ್ಬಿಂಗು ಟಿಪ್ಪು ಸಾರಿ ಕೂತ್ಕೊಳ್ತಾರೆ. ಸೊ ಕೈ ಕಾಲು ನಡ್ಕ ಶುರು ಆಯ್ತು ನನಗೆ. ಹೋದೆ, ನೀವು ನಂಬಿ ಬಿಟ್ಟರೆ ಬಿಡಿ. ನಾನು 1.5 hour ಶೂಟಿಂಗ್ ಆಗಿದ್ದು, 20 ನಿಮಿಷ ಡಬ್ಬಿಂಗ್ ಮುಗಿಸಿದ್ದೆ ನನ್ನ ಕ್ಯಾರೆಕ್ಟರ್ಗೆ. ದೀಪಣ್ಣ ಮುಂದೆ ಕೂತ್ಕೊಂಡು ಡಬ್ ಮಾಡಿದಾಗ 4.5 hours ಆಯಿತು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಏನಾದರೂ ಮಧ್ಯದಲ್ಲಿ ಮಾತಾಡೋಕ್ಕೆ ಹೋದರೆ ತುಂಬ ಸಲಿಗೆ, ಬೆಸ್ಟ್ ಲಿಸ್ನರ್ ಆಗಿ ಸುವರ್ಣ ನೀವು ಅಂತ. ಸೊ ನೋಡಿ, ತುಂಬ ಕಲಿಯೋದಿದೆ ನಿಮ್ಮನ್ನು ನೋಡಿ. ಕಲಿತಾ ಇದ್ದೀನಿ, ಕಲೀಲೇಬೇಕು ಇನ್ನು. ಖಂಡಿತ ಜೊತೆಗಿರ್ತೀನಿ. ನಮಸ್ಕಾರ. The set is maximum, the artist is maximum, the music is maximum, so everything is maximum. And ನನಗೆ ತುಂಬ ಖುಷಿ ಆಗ್ತದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತಣ್ಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತೂ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗ್ದಿದೆ, ಸಾಕಾಗಿ ಬಂದಿದೆ. ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೇಳಿದ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಟ್ಸ್ ಆ ಸ್ಪೀಡ್ ಹೋಗುತ್ತೆ ಸಿನಿಮಾ ನೋಡಬೇಕಾದ್ರೆ ನಮಗೆ. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಆಫ್ಟರ್ ವಿಕ್ರಾಂತಣ್ಣ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ. ಸೊ ಎಲ್ಲನೂ ಮ್ಯಾಕ್ಸಿಮಮ್ ಏನೇ ಇದೆ. ಸೊ ಅದರದ್ದು ಗೆಲುವು ಕೂಡ 100% ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ವಿಜಯ್, ಥ್ಯಾಂಕ್ ಯು. ಆ್ಯಂಡ್ ಸುದೀಪ್ ಸರ್, ತುಂಬ ಥ್ಯಾಂಕ್ಸ್. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ನನಗೆ ಪರ್ಸನಲ್ಲಾಗಿ ಒಂದು 20 yearsಯಿಂದ ವರ್ಕ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಲೆ. ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನಾನು ನಿಮ್ಮ ಹತ್ರ ಬಂದು ಅಪ್ಡೇಟ್ ಆಗ್ತಾಯಿದ್ದೀನಿ ಪ್ರತಿ ಸಿನಿಮಾ ಇದ್ದಾರೆ. ಸೊ ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಮ್ಯಾಕ್ಸಲ್ಲಿ ಅಗೇನ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಿನಿಮಾ ಇದು ಅಂತ ಬಂದರೆ ಇದು ಒನ್ ನೈಟಲ್ಲಿ ನಡೆಯೋ ಕತೆ, ಅದನ್ನು ಎಲ್ಲರೂ ಹೇಳಿದ್ದಾರೆ. ಸೊ ಆಸ್ ಎ ಸಿನಿಮಾಟೋಗ್ರಾಫರ್ ನನಗೆ ತುಂಬ ಹೊಸ್ತಾಗಿತ್ತು, ತುಂಬ ಕಲ್ತಿದ್ದೀನಿ. ಈ ಸಿನಿಮಾ ವರ್ಕ್ ಮಾಡ್ತಾ ಕಲಿಯೋದು ತುಂಬಾ ಇತ್ತು. ಸೊ ಇಲ್ಲಿವರೆಗೆ ನಾನೇನು ವರ್ಕ್ ಮಾಡಿದ್ದೀನೋ ಅದರಿಂದ ಒಂದು ಬೇರೆ ಥರ ಸಿನಿಮಾಟೋಗ್ರಾಫರ್ ಆಗಿ ನಾನು ಗುರುತಿಸ್ತಾರೆ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಷ್ಟು ಕ್ರೆಡಿಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಸ್ಪೆಷಲಿ ಸುದೀಪ್ ಸರ್ಗೆ ಅಗೈನ್ ಯಾಕೆ ಹೇಳ್ತೀನಿ ಅಂದರೆ, ಈ ಸಿನಿಮಾದಲ್ಲೂ ನಾನು ಏನಾದರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನ್ನನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು ಅವರು. ಹಾಗಾಗಿ ನಾನು ಅಗೈನ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಥ್ಯಾಂಕ್ ಯು. 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೆಸೇಜ್ ಹಾಕಿದ್ದೆ, ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಆ್ಯಂಡ್ ಸಮ್ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಆ್ಯಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ನನಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡಬೇಕಾದ್ರೆ ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದರೂ May 2023 ನಾನು ಮೆಸೇಜ್ ಮಾಡಿದ್ದು. October 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದೆ ಮ್ಯಾಕ್ಸಲ್ಲಿ. ಸೊ ನನಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವರು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲೋ ಆಗಿ ಮತ್ತೆ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆ್ಯಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗ್ಬೇಕಂದ್ರೆ ತುಂಬ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ. ಯಾಕೆಂದರೆ ಸರ್ ನನಗೆ ತುಂಬ ಕಂಫರ್ಟ್ ಮಾಡಿದರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವರ ಕ್ಲಾರಿಟಿ. ನಾನೇನು ಥಿಂಕ್ ಮಾಡಿದೆ ಅಂತ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನಗೆ ಹೇಳಿದ್ರು ನೀನು ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನನಗೆ ಕೊಟ್ಟರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು ಕಮ್ ಹಿಯರ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿಂದ ಪರಿಚಯ.
ನಮ್ಮ DOP ಸರ್ ಹಾಗೆಯೇ ಅಗ್ನೀಶ್ ಸರ್. ಸೊ ಇದು ಬಿಟ್ಟು ದಾನು ಸರ್. ಸೊ ನಮ್ಗೆ ಏನೆಲ್ಲ ಥಾಟ್ ಇತ್ತು ಅದೆಲ್ಲ ವಿಷನ್ ಇತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು. ಸೊ ಥ್ಯಾಂಕ್ ಯು. Love and support. I feel privileged to work with such an incredible team, but outstanding cast and crew. Thank you for love and support. Thank you. ಒಂದು ಅದ್ಭುತವಾದ ಪ್ರಾಜೆಕ್ಟ್ಗೆ ನಾನು ಭಾಗವಾಗಿದ್ದೀನಿ ಅನ್ನೋ ನನ್ನ ಖುಷಿ. ಅದರಲ್ಲಿ ಎಸ್ಪೆಷಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು. ನಾನು ಶ್ರೀರಾಮ್ ಸರ್ ಅವರು ಹೇಳಿದಾಗ ಸಂಭಾಷಣೆ ಬರೀಬೇಕು ಸುದೀಪ್ ಸರ್ ಫಿಲಮ್ಗೆ ಅಂತ ಹೇಳಿದಾಗ ತುಂಬ ಖುಷಿಯಿಂದ ಹೋದೆ. ಅಲ್ಲಿ ಹೋಗ್ಬೇಕು ಗೊತ್ತಾಯಿತು ನಾನು ಸಂಭಾಷಣೆ ಬರೀಕ್ ಹೋಗಿಲ್ಲ, ಕಲಿಕ್ ಹೋಗಿದ್ದೀನಿ ಅಂತ. ಏಕೆಂದರೆ ಅವ್ರ ಇನ್ಪುಟ್ಸ್ಗಳಿರ್ಬೋದು, ಅವ್ರು ಹೇಳೋ ಎಲ್ಲ ಮಾತುಗಳಿರ್ಬೋದು ಆ ರೀತಿ ಇತ್ತು. ಅದರಿಂದ ನಾನು ತುಂಬ ಅಳವಡಿಸ್ಕೊಂಡೆ. ಒಂದು ಸಂಭಾಷಣೆ ಹೇಗೆ ಬರಿಬೋದು ಅಂತ ಅವರಿಂದನೂ ಕಲಿತೆ ನಾನು. ಹಾಗೆ ಒಬ್ಬರು ಕೆಲಸ ಮಾಡೋದು ಹೋದಾಗ ಒಂದು ಭಯವೂ ಇತ್ತು. ಯಾಕೆಂದರೆ ಸುದೀಪ್ ಸರ್ ಬಗ್ಗೆ ಕೇಳಿದ್ದೆ 24 hours ಅವ್ರು ಕೆಲಸ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೆ, ನನಗೆ ಭಯ ಹೋಗಿತ್ತು. 3 ಗಂಟೆ ಕರೀತಾರೆ, 4 ಗಂಟೆ ಕರೀತಾರೆ ಅಂತ. ಅದೃಷ್ಟ ಈ ಸಿನಿಮಾದಲ್ಲಿ ಯಾವತ್ತೂ ಡಿಸ್ಕಷನ್ ರಾತ್ರಿ ಆಗಲೇ ಇಲ್ಲ. ಸೊ ಎಲ್ಲರೂ ಡೇಲೇ ಮುಗಿಸ್ಕೊಂಡ್ಬಿದ್ವಿ. ಹಾಗೆ ನಮ್ಮ ಡೈರೆಕ್ಟ್ರು ವಿಜಯ್ ಕೂಡ ತುಂಬ ಸಪೋರ್ಟಿವ್. ಅವರು ಆ್ಯಕ್ಚುಲಿ ಈ ಸಿನಿಮಾದ ಸಂಭಾಷಣೆಯಲ್ಲಿ ಅವ್ರು ತಮಿಳಲ್ಲಿ ಆಲ್ರೆಡಿ ಬರೆದಿದ್ದರು, ಅದನ್ನು ನಾನು ಕನ್ನಡೀಕರಣ ಮಾಡಿದ್ದೀನಿ ಅಷ್ಟೇ. ಜೊತೆಗೆ ಆಲ್ಮೋಸ್ಟ್ ಎಲ್ಲ ಸಂಭಾಷಣೆಗಳನ್ನು ಸುದೀಪ್ ಸರ್ ನಮಗೆ ಹೆಲ್ಪ್ ಮಾಡಿದ್ದಾರೆ, ಇನ್ಪುಟ್ಸ್ ಕೊಟ್ಟಿದ್ದಾರೆ, ಏನು ಬರೀಬೇಕು ಹೇಗೆ ಬರೀಬೇಕು ಅಂತ. ಅವರೇ ಹೇಳೋ ಥರ ಅವ್ರದ್ದು ಸಂಭಾಷಣೆಗಳು ಯಾವತ್ತೂ ಒಂದು ತೂಕ ಜಾಸ್ತಿನೇ ಇರುತ್ತೆ. ಅದನ್ನು ನೀವು ಮ್ಯಾಕ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಸುದೀಪ್ ಸರ್ನ ಈ ಕ್ಯಾರೆಕ್ಟರ್ ನೋಡಬೇಕು, ನಮ್ಗೆ ಮಾಸಾಗಿ ನೋಡಬೇಕು, ನಾನು ಫ್ಯಾನ್ ಆಗಿ ಮೀಟ್ ಮಾಡ್ತಾ ಇದ್ದೀನಿ. ಆ ಥರ ಮಾಡಿ ಥ್ಯಾಂಕ್ ಯು ಸರ್. ಕಲೆಪುಡಿ ಎಸ್ ದಾನು ಸರ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದಗಳು. ಮತ್ತು ನನಗೆ ಇಬ್ಬರು ಲೆಜೆಂಡ್ ಕಾಲೇಜ್ ಅವರ ಕನ್ನಡ ಮೂವಿ ಮಾಡುವ ಭಾಗ್ಯ ಕೊಟ್ಟ ದೇವರಿಗೆ ಧನ್ಯವಾದಗಳು. ಮ್ಯಾಕ್ಸ್ ಮೂವಿ ಎಮೋಷನಲ್ ಆಕ್ಷನ್ ಥ್ರಿಲ್ಲರ್ ಮೂವಿ ಒಂದೇ ರಾಜ್ಯ ನಡೆಯುತ್ತದೆ. ಈ மூவி கிச்சா சார் ரசிகர்களுக்கு மட்டுமல்ல ஃபேமிலி ஆடியன்ஸுக்கும் ரொம்ப கொத்து. நான் ரொம்ப எமோஷனல் ஆகிட்டேன். நான் தப்பாக நினச்சிக்கிறேங்க, 2 வார்த்தை தமிழில் பேசிக்கிறேன். தானு சார் வந்து எனக்கு அப்பா மாதிரி, சுதீப் சார் வந்து எனக்கு அண்ணா மாதிரி. ஸ்பாட்டில் நான் அப்படி தான் இருந்தேன். என்னை வந்து அவர் வந்து ஒரு பையன் மாதிரி பார்த்துக்கிட்டாரு. சுதீப் சார் வந்து என்னை தம்பி மாதிரி பார்த்துக்கிட்டாரு. அதனால தான் இந்த இடத்துல நான் இருக்கேன். சுதீப் சார் மாதிரி ஒரு சூப்பர் ஸ்டாருக்கு படம் பண்ணுற பாக்கியமும், தானு சார் மாதிரி ஒரு பெரிய ப்ரொடியூசருக்கு படம் பண்ணக்கூடிய பாக்கியமும் எனக்கு அமைஞ்சது. நான் ரொம்ப சந்தோஷப்படுறேன். என் லைஃப்ல இந்த நிமிஷம் ரொம்ப சந்தோஷமான நிமிஷம். தேங்க்யூ. தேங்க்யூ. Because this is my first Kannada venture. I produced 46 pictures, all artists. First, my picture, Yaar, Kannada artist, Action King Arjun. That first picture, Yaar, Gasol, superstar Rajini sir. So, my Aditalam, Kannada artist, joined to me. So, I produced Hindi, Telugu, Malayalam, except Kannada. I request one day phone Sudeep sir, sir, this picture, I heard one subject, excellent subject. You hear the subject, then you decide, this is my first picture. So, 2004, I met Rajkumar sir and Punit Rajkumar. That day, can't do. Finally, Sudeep sir accepted. Send me sir immediately. I sent the Vijay Karthikeya. He is here the subject. He stays 6 days, discuss with the director. Then he called me. Danu sir, I do the movie. I really enjoy. Never can artist involvement, every frame to frame involvement.
தமிழில் சொன்னால் சிற்பி செதுக்கிற மாதிரி சிலையை செதுக்கினார். டைரக்டருக்கு மிகப்பெரிய சப்போர்ட்டாக இருந்தது. இந்த படத்தை இண்டஸ்ட்ரிக்கு வரும்போது அப்படி காமிக்கணும் அப்படின்னு நினைக்கும் போது இல்லை இல்லை இப்படி தான் இருக்கணும் அப்படின்னாரு. ஸோ அவர் எது சொன்னாலும் நான் அக்செப்ட் பண்ணுவேன். அதே மாதிரி தான் இதை அக்செப்ட் பண்ணேன். இந்த படம் இவ்வளோ பிரமாதமாக வந்ததுக்கு அவர் மாத்திரம் மிகப்பெரிய தூணாக இருந்தது மட்டும் இல்லை, இயக்குனருடைய ஒத்துழைப்பு மாத்திரம் இல்லை, ஆர்ட் டைரக்டர் ஒத்துழைப்பு மாத்திரம் இல்லை, கேமராமேனுடைய ஒத்துழைப்பும் இல்லை. ஒரு மனிதர் இருக்கிறாரு, அவர் மேடைக்கு வரமாட்டேன்றாரு. அவர் பேர் தான் ஸ்ரீராம், எம்டி ஸ்ரீராம். வாட் a brilliant man. Never day to day working. That person not found. The picture is not quickly coming. Outstanding. I really enjoyed. Thank you, sir. Then music director, fantastic music. The editor, every trailer cut, picture cut. You are all watching 25th December. It will create a history. Really, Sudeep sir, outstanding man. 24 hours he is working. Every day involvement. He is enter the studio. He is perfectly everything catching. So because he is also director, he is 8 picture hit director. That only I am proud of him. So I really thanks. I enjoyed this movie. So I really enjoyed. Thank you for it. ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಿದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣ ನಾವು ಬರೆಯೋಕ್ಕೆ ಹೋಗಿಲ್ಲ, ಕಲಿಯೋಕ್ಕೆ ಹೋಗಿ ಅಂತ ಗೊತ್ತಾಯಿತು ಅಂದರು. ರಜನೀಶ್ ಅವರು ಅದೇ ರೀತಿಯನ್ನು ಹೇಳಿದರು, ಚೇತನ್ ಅವರು ಅದೇ ರೀತಿಯನ್ನು ಹೇಳಿದರು. ಇವರೆಲ್ಲರೂ ನನ್ನ ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಎಲ್ಲೋ ಇಂಡೈರೆಕ್ಟಾಗಿ 2 ದಿನ ಆಗೋದು 5 ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಗೋರು ಹೇಳ್ಬಿಟ್ರು. ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದು ಅವ್ರು ಸಾವಾಸ ಮಾಡಿ 4 ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದರು. ಸೊ ಏನಿದೆ ಇಲ್ಲ ಅಂದರೆ ಹೊಗಳಿ ಬೈಯೋದು ಹಿಂಗೆ ಅಂತ ಇವತ್ತೇ ಬಟ್ ಐ ಹ್ಯಾವ್ ಟು ಸೇ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ. ಇವರು ನಡುತ್ತಾ ಇದ್ರು ಮಾತಾಡಬೇಕಾದ್ರೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಎ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ. ಸರ್ ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದ್ರೆ ಇಲ್ಲವ್ರಿಗೆ ಬರ್ತಾನೆ ಇರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಸೊ ಇದು ತಾನು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ಆ ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಆ ಕತೆ ಮುಗಿದಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾದ್ರು ನೋಡೋಣ ಅಂತ ಹೇಳಿದ್ರು, ವಿಚ್ ಇಸ್ ಅ ನಾಟ್. ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೇನೆ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಬಟ್ ಇವರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಮಾಡದೇ ಇದ್ದಿರೋದ್ರಿಂದ ಆ್ಯಂಡ್ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಮಾಡಬೇಕಂದ್ರು. ನಾನು ನಮ್ಮವ್ರನ್ನ ಕರೆಸ್ಬಿಟ್ಟು ಅಂಗಡಿಗೆ ಕಳಿಸ್ಬಿಟ್ಟು ಅವ್ರಿಗೆ ಕೇಳಿ ಓಕೆನಾ, ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗುವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನನ್ಬೇಕು ಎಲ್ಲ ಕರೆಸಿ ಕೂರಿಸ್ದೆ ಒಂದು ರೂಮ್ ಹಾಕಿ. ನೀವು ತುಂಬ ದಿನ ಜೊತೆ ಇರ್ತೀರ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು
ಒಂದು 6:37ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಹೊಸ್ತು ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿದ್ದೇನೆ. ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್. ಅಲ್ಲಿ ಓಕೆ ಆಗಿ ಸ್ಕ್ರಿಪ್ಟ್ ಇದೆ. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅನ್ನ ಮಾಡಿದವರು ಇವರು, ನಾವೆಲ್ಲ ಸೇರಿ ಸಾಲು ಪಲ್ಯ ಮಾಡಿದವರು ಅಷ್ಟೇ. ಬಟ್ ಐ ಥಿಂಕ್ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು. ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್, ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಲಿ ಶೂಟಿಂಗ್ ಮಾಡ್ತಾ ಇದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ ಇರುತ್ತೆ. ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004 ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ. ಇವರು ಎಲ್ಲ ಭಾಳ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப ಕೋಪವಾಯಿತು ನಿಮಗೆ. ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಫುಲ್ ಟೆನ್ಷನಲ್ಲಿದ್ರು. ಅದು ಹೆಸರು ಮಾಡ ಈಗ. ಸೊ ಇವ್ರು ಏನೋ ಕಿರ್ಚತ್ ಬರ್ತಾ ಇತ್ತು ಆಫೀಸಿಂದ ಹೊರಗಡೆ ಕೂತಿದ್ದೀನಿ ನಾನು. ನನಗೆ ಇದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ, ಯಾರ್ದೋ ಕೋಪದ ಮೇಲೆ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕರೆದು ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರೆ, ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ನನಗೆ ಬೈದ್ರು, ಏನಕ್ಕೆ ಬಂದಿದ್ದೆ ಎಲ್ಲ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇವರು ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೋಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ದು ಇವ್ರೊಟ್ಟಿಗೆ ಯಾಕೆ ಬಂದಿರಿ ನೀವು ಅಂತ. ಏನು ಉತ್ತರ ಕೊಡಲಿಲ್ಲ ನಾನು, ಸುಮ್ಮನೆ ಇದ್ದೇನೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ, ಈ ಥರ ಬಂದಿದ್ದೀನಿ ಸರ್, ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ? ಅದು ಹೌದು. ಏನು ಕೊಡ್ತೀರಾ? ಅದು ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇದೆ ಒಂದು ಲೆಟ್ರಲ್ಲಿ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ತಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾರೆ ಅಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳಿದೇನೆ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದ್ದಲ್ಲ. ಇಟ್ ಇಸ್ ಸಮಥಿಂಗ್. ಈ ಕೂಡ ಆಸ್ಕ್ ಮಿ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಸ್ಮಾಲ್ ಫಿಗರ್ ದಟ್ಸ್ ಓಕೆ, ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ ಹೂ ವಾಸ್ ಬೀನ್ ಜೆಂಟಲ್ ವಿತ್ ಮೀ ಒನ್ಸ್ ಅಪಾನ್ ಅ ಟೈಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಜಸ್ಟ್ ನ್ಯೂ ಕಮರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ್ಯಾಟ್. ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾ ಇದ್ರು, ಮುಗ್ದಿದೆಯಲ್ಲೋ ಹಾಕುವ ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಮೂಡೋದೇ ಇಲ್ಲ. ಸರ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇದೆ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನನಗೆಲ್ಲ ಫ್ಯಾನ್ಸ್ಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ವಾಟರ್ ತಗೊಂಡು ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ. ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ ಸೀಕ್ ಫರ್ಗಿವ್ನೆಸ್ ಫಾರ್ ದಿಸ್. ಸೊ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದು ನಾನು. ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಯಾ, ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟ್
ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನಮ್ಮ ತಾಯಿ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಐ ಕ್ಲಿಕ್ ದಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್. ನಾನು ಅದಕ್ಕೆ ವಿಜಯ್ ಅವರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ, ನಾವು ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರೇನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ, ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಇದು ಮಾಡೋದು ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. And I really want to thank all of you for being part of my film and doing such a wonderful job. All of you, I think ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯರು ಇದ್ರ ಅಂತ ಕೇಳಿದ್ರು. ಅಂದರೆ ಅದನ್ನೇ ನೋಡ್ಬಿಟ್ಟು ಅದಕ್ಕೆ ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ ಇಬ್ಬರು ಅಂತ. ಸರ್ ನೆಕ್ಸ್ಟ್ ಟೈಮ್ ஒரு ಗ್ಲಾಮರ್ படம் பண்ணுங்க நினைச்சு நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும் என்ன சார். சினிமால ஓகே, லைஃப்ல மட்டும்தான், சினிமாவில் ஓகே பண்ணலாம். ಸೊ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವ್ರಿಗೆ ಇಬ್ಬರ ಬಗ್ಗೆ. ಸೊ ಇವರು ಆ್ಯಕ್ಚುಲಿ ಅವರು ದೇ ಪ್ಲೇಯಿಂಗ್ ಕಾಕ್ಸ್ ದೇ. ಸೊ ಅದೇ ಗೆಟಪ್ಪಲ್ಲಿ ಹಾಕೊಂಡು ಅದು ಏನು ಅಂದರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಬೆಳೆದ್ಕೊಂಡು ಅದು ಸಂಯುಕ್ತ ಅವ್ರು ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ. ನಾವು ಸಂಯುಕ್ತ ಅವ್ರಿಗೆ ರೇಗಿಸಿಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ಮ ಕೂದಲನ್ನ ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸಲ್ಲಿ ಆದಮೇಲೆ ಪಾಪ ಇವ್ರು ಬಂದಾಗೆಲ್ಲ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ಥರ ಹೊಗಳ್ತಾ ಇದ್ದಾರೆ ಅಂದರೆ, ಸೊ ನೆಕ್ಸ್ಟ್ ಪಡತಕ್ಕೆ ಆ್ಯಂಡ್ ಚೇತನ್ ಡಿಸೋಜಾನ ಸ್ಟಾರ್ಟ್ ಮಾಡ್ತೇನೆ ನಾನು. ಎಲ್ಲಿದ್ದಾರೆ? ನೀ ಯಾಕೆ ಅವ್ರ ಮಧ್ಯೆ ಟೆಕ್ನಿಷಿಯನ್ ಮಧ್ಯೆ ಬನ್ನಿ, ಯಾರು ನೋಡೋ ಸಂಯುಕ್ತ ಇದ್ರ ಮಧ್ಯೆನೇ ಇರ್ತೀರ. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ. ಹೊಸಬ್ರು ಒಬ್ಬರು ಇದ್ದಾರೆ, ಚೇತನ್ ಅಂದ್ಬಿಟ್ಟು, ಬಾಡಿ ಅಂದ್ಬಿಟ್ಟು ಅಂತ. ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ, ಯಾರ್ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಲಾನ್ಸಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾಗ ಆ ಥರ ಓಡಾಡ್ತಾ ಇದ್ರು. ಡಾಯ್ಗ್ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು, ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ CEO ಆಫ್ ಸಮ್ ಕಂಪನಿ ಟ್ರೈ ಟು ಸೆಲ್ ಮಿ ಸಮಥಿಂಗ್. ಯಾರೋ ಬಂದಿರೋದು ಆಮೇಲೆ ವ್ಯಾನಿಟಿ ಅವನು ಇವ್ರನ್ನ ಕರ್ಕೊಂಡು ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದರೆ ಹೆಂಗಂದ್ರೆ ನಮ್ಮ ರವಿವರ್ಮ ಅಂತಾರೆ ಅನ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗೆ ತೆಲ್ಕೊಂಡು ಹಿಂಗೆ ಅನ್ಕೊಂಡು ಬೆವ್ತ್ಕೊಂಡು ಅಂತ ಅನ್ಬೇಕು ಸರ್. ನೀವೇನು ಗ್ಲಾಮರ್ ಆಗಿ ಬರ್ತಾ ಇದ್ದೀರ. ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತು ಸುಕೃತ ವ್ಯಾನಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್, ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು. ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಗ್ರೆಷನ್ ಬೇಕಾ, ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಡಿಯನ್ನು ಎತ್ತಾಡಿಸ್ತಾ ಇರ್ತಾರೆ, ನೀವು ಕಾಂಗ್ರೆಸ್ ಹಾಕಿ ನೋಡಿದ್ರು. ಹೀ ಸೋ ಗುಡ್. ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವೊಂದು ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಬಿಕಾಸ್ ಈ ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು, ಏನು ತೆಗಿತಾ ಇದೀವಿ ಅಂತ. ಅವ್ರು ಫ್ಯಾಕ್ಟ್ರೀಸಲ್ಲಿ ಶೂಟ್ ಮಾಡ್ಕೊಂಬಂದು, ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ, ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಯೂಸ್ ಟು ಗಿವ್. ಆ್ಯಂಡ್ ಥರೋಲಿ ಎಂಜಾಯ್ಡ್. ಚೇತನ್, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಮೇಡ್ ಮೀ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸ್
ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆಕ್ಟರ್ಸ್ ಲುಕ್ ಗುಡ್ ಸರ್. ವಿತ್ ಸ್ಟಂಟ್ಸ್ ಯು ಮೇಡ್ ಮೀ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಶಿವು ಅವ್ರ ಕೆಲಸದ ಬಗ್ಗೆ ಮಾತಾಡೋಣ, ನಾವು ಯಾಕೆ ಮಾತಾಡೋದು? ಸೊ ಅವರು ಮಾತಾಡಿದ್ರೆ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸೆಟ್ಗಳಾಗ್ತಾ ಇರ್ತಾರೆ. ಮಾಣಿಕ್ಯ ಅಂತ ಪ್ರಾರಂಭ ಮಾಡೋದು ಇವತ್ತಿಗೆ ನನಗೆ ನನ್ನ ಸಹೋದರ, ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು. ಯಾಕೆ ಲಿಬರ್ಟಿ ತೊಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು ಹಾಕಬೇಕು ಅಂದರೆ ನಾನು ಯಾರ್ಯಾರು ಕಾಂಟ್ರಾಕ್ಟರ್ಸ್ ಅವ್ರನ್ನ ಕರೆಯೋಲ್ಲ. ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ, ಅವ್ರು ಬರ್ತಾರೆ, ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ. ಸೊ ನನ್ನ ಮನೆ ಏನು ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ, ನಾನು ತುಂಬ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ. ನಾನು ಏನು ಮಾಡಿದ್ರು ಅಲ್ಲೇ ಇರೋದು. ಸೊ he is a part of my family. I can't say that he's an art director. ಸೊ ಅಲ್ಲಿಂದ ಬಂದು ಅವರ ಕೆಲಸ ಇದು ಪ್ಲೀಸ್ ಸರ್, ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವು ಅವರ ಕೆಲಸ ಅವರಿಗೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು. he only knows one thing ಅವ್ರ ಲೈಫಲ್ಲಿ, he is very honest. ಇದ್ದಂಗೆ ಹೇಳ್ತಾರೆ, ಅದನ್ನು ಮಾತ್ರ ಹೇಳ್ತಾರೆ, ಆದದ್ದು ಮಾತ್ರ ಮಾಡ್ತಾರೆ, ಮಾಡೋದನ್ನು ಮಾತ್ರ ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ there is nothing that I can tell you, Shiva, but I can tell you that I love you. That's all it is. ಸೊ ನನ್ನ ಮನೆ ಮಾತ್ರ ಅಲ್ಲ, ನನ್ನ ಸಿನಿಮಾ ಕೂಡ ಅವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀನಿ. ಆ ಸೆಟ್ಟನ್ನ ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ. ಸೊ ಈಸ್ ಪುಟ್ ವಂಡರ್ಫುಲ್ ಸೆಟ್ಸ್ ಓವರ್ ಹಿಯರ್. ಸಿ ಸೆಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸಿನಿಮಾ. ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ. ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ. ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತೆ ಅಂದರೆ, ಆ ಮನುಷ್ಯ ಎಲ್ಲ ಕಡೆ ಏನಾದ್ರು ಮಾಡಬೇಕು, ಅಲ್ಲಿಂದ ಇಲ್ಲಿ ಕದಿಬೇಕು, ಅದು ಯಾವುದೂ ಇಲ್ಲ. ಕೊಡೋದನ್ನು ಬೇಕಾದ್ರೆ ನೀವು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಪಣ್ಣು ನಿಮಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಸು ಕೊಡ್ಕೋಬೋದು. ಚುಮ್ಮ ಇದ್ದಾರೆ ಅಪ್ಸೆಟ್ ನನಗೆ ಕಾಸು ವಾಪಸ್ ಕೊಡ್ತಿದ್ದು ಹೋಗ್ತಾರೆ. ಅದನ್ನ ನಮ್ಮನೇಲಿ ಬಂದ್ಬಿಟ್ರು, ನಮ್ಮನೆಗೆ ಬಂದು ರಾತ್ರಿ ಯಾವತ್ತನ ನಾವೆಲ್ಲ ಸೇರ್ತೀವಿ ಜ್ಯೂಸ್ ಗೀಸ್ ಕುಡಿಯೋಕ್ಕೆ. ಅಲ್ಲಿ ತುಂಬ ಹೇಳ್ಕೊತಾರೆ, ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ, ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು, ಏನು ಸರ್ ಅನ್ಕೊಂಡಿದ್ದಾರೆ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀವು ಬಿಡಬೇಡ, ದಯವಿಟ್ಟು ತಗೋಬ, ಅರ್ಥ ಆಯ್ತದ. ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ಸ್. ಆ್ಯಂಡ್ ಶೇಖರ್ ಚಂದ್ರ ನಾನು ತುಂಬ ಹಳೆಯ ಪರಿಚಯ. ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತವರ ಒಂದು ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದವರು, ಐ ಥಿಂಕ್ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್ ಗೊತ್ತಿಲ್ಲ ಅದೇನೋ ಅವ್ರ ಸಿನಿಮಾದಲ್ಲಿ ಅವ್ರು ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ಅದು, ಯಾಕೆ ಗೊತ್ತಿಲ್ಲ, ಅದು ನಂದಲ್ಲ ಅವ್ರದ್ದು ಕೊಡುಗೆ. ಸೊ ಈ ಸಿನಿಮಾದಲ್ಲೂ ದೇವಸ್ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಇದೆ ನನ್ನ ಮೇಲೆ. ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ, ಅಷ್ಟಿರುತ್ತೆ ವೇಟ್ಸ್ ಎಲ್ಲ. ನಾವು ಹೋಗ್ಬಿಟ್ಟು ಕೇಳ್ಬೇಕು, ಇದ್ಯಾಕೆ ಅಂತ. ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಇದು ಬೇಡ ಅಂತ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬೇಡ ಆದ್ಮೇಲೆ ಯಾಕೆ ತರಿಸ್ತಿದ್ವಿ ಅದು ಪುಡಿದ ಫಸ್ಟ್ ಡೇ. ಓಕೆ, ಸೊ ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ವಂಡರ್ಫುಲ್ ಟೆಕ್ನಿಷಿಯನ್. ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು. ನಮ್ಮ ಸಂಯುಕ್ತ ಅವರಿಗೆ, ಸುಕೃತಿ ಅವರಿಗೆ, ಗ್ಯಾಂಗ್ ಏರಿಯಾ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದು ಬೆಂಕಿ ಚಂದ್ರು ಅಂತ. ಯಾಕಂದರೆ ಕ್ಯಾರೆಕ್ಟರ್ ಹಂಗೆ ತುಂಬ ಮೂಗ್ತಿದೆಯಲ್ಲಿ ಕೋಪ, ಕೆಟ್ಟ ಓದಿರ್ತಾರೆ. ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಡೆ ಬಿದ್ದಿರ್ತಾರೆ. ನಮ್ಮ ಸೆಟ್ಟಲ್ಲಿ ತುಂಬ ಯಾವುದೋ ಒಂದು ಸ್ವಾಮೀಜಿ ಥರ ಇರೋದು, ಏನೂ ಮಾತಾಡಿದೆ, ವಾಕಿ ಟಾಕಿ ಸೌಂಡು ಬರೋಲ್ಲ. ಇವರೆಲ್ಲ ಅಂದ್ಕೊಂಡ್ಬಿಟ್ರು ಭಾಳ ಸ್ವಾತಿ ಮುತ್ತು. ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ, ನೋಡಿ ನಾನು ಸೆಟ್ಟಲ್ಲಿ ಇರ್ಬೇಕಾದ್ರೆ ಓಕೆ, ಯಾಮರ್ ಅಲ್ಲಿ ಇಲ್ಲಿ ಕಡ್ಡಿ ಹಾಕಿರ್ಬೇಡಿ, ಯಾವತ್ತಾನ ತೀರ್ಸಕ್ಕೆ ಶುರು ಹೋಗ್ಬಿಟ್ರೆ ನಾ ತಡ್ಕೊಳಕ್ಕಾಗಲ್ಲ. ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮಿಂದ ಅದು ಹಾಳಾಗೋದು ಬೇಡ ಅಂತ. ಹಿ ಈಸ್ ಅ ಮ್ಯಾನ್ ಲೈಕ್ ದಟ್. ಬಟ್ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್, one of the most humble technicians. Thank you for giving me the respect all the time. Thank you so much. ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಅಜನೀಶ್, ಐ ಥಿಂಕ್ you are just doing what you do, and I think ಎಲ್ಲಿ ಹೋಗ್ತಾ ಇದ್ರೆ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್.
ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೆ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ್ ವಂಡರ್ಫುಲ್ ಎಡಿಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಭಾಷಣೆಗಾರರು, ನಮ್ಮ ಎಲ್ಲ ಸಹ ನಿರ್ದೇಶಕರು, ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು, ಅನುಪ್ನು, ಬಟ್ ನನ್ನ ಬಾಡಿ ಡಬಲ್ಲು ಹೌದು. ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ, ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಅವಾಗಲೂ, ಅದು ಅವರೇ. ಸೊ ಅದು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾನು ಕೆಲಸ ಮಾಡಬೇಕು. ಶ್ರೀರಾಮ್ ಸರ್, ಥ್ಯಾಂಕ್ ಯು ಸೊ ಮಚ್. ಅವರು ಹಿ ಮೇಕ್ಸ್ ಮೈ ಲೈಫ್ ಅ ಲಿಟಲ್ ಈಸಿ. ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರು ಇಟ್ಕೊಂಡು ನಾನು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವೆನ್ ನನಗೆ ಡೈರೆಕ್ಟರ್ ಆಗಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್. ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮೀ. ಐ ಕ್ಯಾನ್ ನಾಟ್ ಥ್ಯಾಂಕ್ ಯು ಲೆಸ್. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀವಿ. ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರು. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರೆಲ್ಲ ಆಮೇಲೆ ಕೊಡ್ತಾರೆ. ಅವರಿಗೆ ಈ ಔಷಧಿಗಳು ತೊಗೊಂಡು ತುಂಬ ಪ್ರೀತಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಬೇಡ ಈಗ. ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀರಾಮ್ ಸರ್, ವಿತೌಟ್ ಯು ಚಾನ್ಸ್ಲೆಸ್, nothing could have happened. Thank you so much for that. ಪ್ರತಿಯೊಬ್ಬರಿಗೂ, all of you, all the actors, everybody, thank you so much. ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ, ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದಂತ ಮಾಡಿದ್ದು ಹೈ ಆಕ್ಟೇನ್, ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ. ವಿಚ್ ಇಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್, ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವೊಂದು ಸ್ಕ್ರೀನ್ ಪ್ಲೇ ನಾನಲ್ಲ, ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್. ಆ್ಯಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ, ಆ ರೀತಿ ಮಾತಾಡೋದ್ರಲ್ಲ, ತುಂಬ ವೆರಿ ವೆರಿ ಹ್ಯಾಪಿ ಬಿಡುತ್ತೆ ಕನ್ನಡ. ಸೊ ಅವರು and I wholeheartedly welcome you, Danu sir, into Kannada film industry. There are lots and lots of fantastic actors in my state, sir. I really wish that you do more films here with almost every actor, and I wish this Kannada industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. Looking forward to it. That's it. Thank you so much for having me here. Thank you so much, Mr. மேடம் கிளாமராக இருக்காது. மேடம், நீங்கள் கேட்டிருக்கீங்க, ஒரு படம் எடுத்து அது சரியான நேரத்தில் தான் நம்ம திரையிடணும். இல்லை இல்லை, இது வந்து லேட்டே கிடையாது. இது 5 லாங்குவேஜில் நாங்கள் எல்லா வகையிலையும் டெக்னிக்கலாக பண்ணி 3 டீம் சிஜி குரூப் ஒர்க் பண்ணிட்டுருக்கிறாங்க. இது சாதாரணமாக நீங்கள் படம் ஃபர்ஸ்ட் காப்பி பார்க்கும்போது நீங்கள் என்ஜாய் பண்ணுவீங்க. இது காலதாமதமே கிடையாது. இது 2 வருஷம் 3 வருஷம் இருக்கிற கிடையாது. இது 140 நாளில் தான் நாங்கள் படமே ஷூட் பண்ணோம். ஆனால் போஸ்ட் ப்ரொடக்ஷன், ப்ரீ ப்ரொடக்ஷன் இதோடு மட்டும் இல்லாமல் தேதி தான் முக்கியம். இந்த தேதியில், இந்த ஹாலிடேயில் வரக்கூடிய தொடர் ஹாலிடே 10 நாள் இருக்குறீங்களா, இதை ரெக்கார்ட் பிரேக் வசூலாகும். அப்போ தெரியும் உங்களுக்கு இந்த நாள் சரியான இடத்துல ஒரு மீனோட ஒரு மீன் வரும் அளவு வாடி இருக்குமான கொட்டுன்னு ஒருத்தர் சொன்னாரு. நல்ல மீன் வரணும், நல்ல வசூல் வரணும். இந்த 10 நாள் நாங்கள் என்ஜாய் பண்ணும்போது இந்த உங்களுடைய கொஸ்டினுக்கு இதுதான் ஆன்சர். நன்றி, வணக்கம். சார், லேட்டஸ்டா வந்தா லேட்டஸ்டா வரேன் அப்படி. I don't know, I think it's something like that only. I wanted to know because we also want to see you, dancing. Just look at the way I'm looking at you, sir. I know you can. I can see you blushing out. But we want to see you on screen romance. Where do you want to see me, Sharon? On screen. On screen. Sharon, sir. Certain times what happens,
I'll talk to you in your language. We should respect women. And they should be in the film only when definitely it is needed. ಇಲ್ಲೇ ನಾವು ಕರ್ಕೊಂಡೋಗಿ ಹಾಕಿದ್ರೆ ನಾಳೆ ಅದೇ ಹೀರೋನಿಗೆ ಕೇಳ್ತಾ ಇದ್ರೆ ಏನು ಪಾತ್ರ ಎಲ್ಲ ಏನಿಲ್ಲ, ಏನಕ್ಕೆ ಬಂದಿದ್ರೆ ಅವ್ರು ಹಾಡಿಗೆ ಅಂತ. ಆ ಗೌರವ ಇಟ್ಕೊಂಡು ಅಲ್ಲಿ ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು, ಫ್ಲಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು. ನನಗೆ ಯಾಕೆ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯಿನ್ನ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವ್ರಿಗೆ ವಿಕ್ರಾಂತ್ ನೋಡೋದ್ರಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು. ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ. ಸೊ ಅದನ್ನು ನಾನೇ ಹೇಳ್ಬಿಟ್ಟು ಅವ್ರಿಗೆ ಬೇಡ, ಇವರಿಬ್ಬರಿದ್ದಾರೆ ಸಾಕು. ಸಿನಿಮಾದಲ್ಲಿ ತುರ್ತದಂಗೆ ಆಗುತ್ತೆ ಶಾರದವರೇ. ಸಮ್ಟೈಮ್ಸ್ ಎಸ್ಪೆಷಲಿ ವೆನ್ ಐ ಟೋಲ್ಡ್ ಯು ದ ಜಾನ್ರ, ಒಂದು ನೈಟಲ್ಲಿ ಒಂದು ಜೋರಾಗಿ ನಡೆಯೋ ಸಿನಿಮಾದಾಗ ಇದರಲ್ಲಿ ತುರ್ಕಕ್ಕಾಗಲ್ಲ ಪಾತ್ರಗಳನ್ನು. ಅದರಲ್ಲೇ ಫ್ಲೋರ್ ಬಂದಿದ್ರೆ 100%. ಸ್ಕ್ರಿಪ್ಟ್ ವಾಸ್ ಲೈಕ್ ದಟ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇದ್ರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ತೀನಿ ಹೀರೋಯಿನ್ ಅಲ್ಲ. ಜಸ್ಟ್ ಸೊ ಯು ನೋ. In the first of the biggest superstars we had, ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ. ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದವರು. ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರೋವಂಥ ಒಂದು ತಲೆನೋವು ನಮ್ಗೆ ಯಾಕೆ, ನಿಮ್ಗೆ ಯಾಕೆ? ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ. ಅವರಿಗೆ ಗೊತ್ತು, ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಲ್ಲ? 2 ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯುತ್ತೆ. ಕನ್ನಡ ಚಿತ್ರ 2 ವಾರ 2 ಪಿಕ್ಚರ್ ಬರ್ತಾ ಇದೆ ಅಂದಾಗ, ಆ್ಯಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ, ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ. ನನಗೆ ಆ ವ್ಯಕ್ತಿಗಳ ಅಪಾರವಾದಂಥ ಗೌರವ ಇದೆ, ಪ್ರೀತಿ ಇದೆ. ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ, ಯಾವಾಗ ನಿರ್ದೇಶನ ಮಾಡ್ತೀರಾ, ಯಾವಾಗ ನಿರ್ದೇಶನ ಮಾಡ್ತೀರಾ. ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಂತ ಕೇಳಕ್ಕೆ ಹೋದರೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಲೆಟ್ ಮಿ ಟೆಲ್ ಯು, ನಾವು ಸಿನಿಮಾ ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಇರೋದು ಇವರು, ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು. ಇವ್ರಿಗೆ 1000 ಪ್ರಶ್ನೆಗಳು ಬರ್ತಾ ಇರ್ತದೆ. ಈ ಟೈಮಿಗೆ ಬರಬೇಡಿ, ಆ ಟೈಮಿಗೆ ಬರಬೇಡಿ. ಇವ್ರು ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡಬೇಕಾದ್ರೆ ಈ ಡೇಟ್ ಪಕ್ಕ. ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ಬರ್ತದೆ ಬೇಡ ಅಂದಾಗ 1 ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದು. ಸೊ ಓನ್ಲಿ 1 ಮಂತ್ ದೇ ಆಸ್ಕ್ ಯು ಟು ಪೋಸ್ಟ್ಪೋನ್, ರೈಟ್ ಸರ್? ಬಟ್ ಇವ್ರು ಆ ಟೈಮಲ್ಲಿ ನೋಡಿ, ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು, ಐ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು, ಬಡ್ಜೆಟ್ ಜಾಸ್ತಿ ಆಗಬೇಕು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋಗ್ತಾರೆ. ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ. ಯಾಕೆ ಅಂತಂದರೆ ಹಿ ಹ್ಯಾಡ್ ಅದರ್ ಐಡಿಯಾಸ್. ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲದರಲ್ಲೂ ನಾವು ಒಂದು ಇಲ್ಲ, ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ನಾವು ಹೇಳಿದ ಡೇಟಿಗೆ ಬನ್ನಿ, ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ, ನಾವು ಹೇಳ್ದಂಗೆ ಆಗ್ತೀವಿ. ಇವತ್ತು ಏನಾಗಿದೆ, ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT, ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಪರ್ ಆನ್ ದ ಬಿಸ್ನೆಸ್ ಲೆವೆಲ್ಸ್. ಐ ಥಿಂಕ್ ಹಿ ವಿಲ್ ಡಿಸೈಡ್. ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತೂ ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೆ ಅವತ್ತು ನಾವು ಮಾತಾಡ್ಬೋದು. ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್ ಮ್ಯಾನ್? ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾನ್. ಗುರು ಬರ್ತಾ ಇದ್ದಾರೆ, ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ. ಬೇರೆ ಯಾವ ಕ್ಲಾಶ್ ಇಲ್ಲ. ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡ್ಬೇಕಾದ್ರೆ ಇವ್ರಿಗೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಫ್ಯಾನ್ಸ್ಗಳಂತೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವು ಅದು ಎಷ್ಟೋ ಸಿನಿಮಾಗಳು ನೋಡಿದ್ವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ನಾವು ನೀವೇ ತೆಗೆದಾಕ್ರಿ. ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ. 2 ಕೈದೆಲ್ಲ ಇಂಟರ್ನೆಟ್ ಕಲಿಯೋದ್ಮೇಲೆ ಜಗಳ ಇಲ್ಲ, ಕ್ಲಾಶ್ ಇಲ್ಲ ಇದ್ಮೇಲೆ. ಥ್ಯಾಂಕ್ ಯು. ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ನಂಬಿಕೆ ಹಾನಿಕರ ಆಗಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದರೆ ಅದಕ್ಕೆ ಒಂದು ಕಾರಣ ಇಟ್ಕೊಂಡೇ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ. ಇಫ್ ದಟ್ ಇಸ್ ಅ ಗುಡ್ ಡೇಟ್, ಟೇಕ್ ಇಟ್. ವರಮಹಾಲಕ್ಷ್ಮಿ ಒಳ್ಳೆ ಡೇಟ್, ಟೇಕ್ ಇಟ್. ದೀಪಾವಳಿ ಒಳ್ಳೆ ಡೇಟ್, ಟೇಕ್ ಇಟ್. ಕ್ರಿಸ್ಮಸ್ ಗುಡ್ ಟೈಮ್, ಟೇಕ್ ಇಟ್. ಅದರಲ್ಲಿ ಏನಿಲ್ಲ. ಇತಿಹಾಸ ನೋಡೋಕೆ ಹೋದರೆ, ಹಿಸ್ಟ್ರಿಯಲ್ಲಿ ನೋಡೋಕೆ ಹೋದರೆ ಅದು ಆ ಟೈಮಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಹಿ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ,
ಆ ಟೈಮ್ ಇದ್ರೆ ಬೆಟರ್ ಅಂದ್ಕೊಂಡು ಅಲ್ಲಿಂದ ಹಿಡಿದು 2 ತಿಂಗಳು ಕಳ್ಕೊಳ್ತಾರೆ ಸಿನಿಮಾ. ಬಂದರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು. ಐ ಮೀನ್ ಆಬ್ವಿಯಸ್ಲಿ ಸರ್ ಇಟ್ಸ್ ಎ ಗುಡ್ ಟೈಮ್. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಅಂದ್ರೆ ಒಂದು ಇಷ್ಟು ಪೀರಿಯಡ್ ಚೆನ್ನಾಗಿರುತ್ತೆ, ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್. ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ ಮಗನ ಪಾತ್ರ, ಅದನ್ನು ಮಾಡಿ ಬದುಕ್ತಾರೆ. My third teacher Sudeep sir, best actor, best stylish man, and pan-India hero. So I like. That's it. What was the biggest gamble, the risk you took while filming? What was the biggest gamble? இல்லை ஏன்னா சார் கூட இருந்தார், அதனால ரொம்ப கன்வீனியாக இருந்தேன். ஓய் சார் ரைட்டர் கம் டைரக்டர், ஸோ ವೆರಿ ಕನ್ವೀನಿಯಂಟ್, ವೆರಿ ಈಸಿ. ಥ್ಯಾಂಕ್ ಯು. ಅದೇ ಸರ್, ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಯಾವ ಕಾರಣಕ್ಕೆ ಕೊಟ್ಟರೆ ಅನ್ನೋದು. ಕತೆ ಆಯ್ಕೆ ವಿಚಾರವಾಗಿ ಹೊಸ ನಿರ್ದೇಶಕ, ಹೊಸತನ ಅಥವಾ ಹಳೆ ನಿರ್ಮಾಪಕರ ಹಳೆ ಗೆಳೆತನ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಮನೆಗೆ ಬಂದರು ಕತೆ ಹೇಳಿದ್ರು ಇಷ್ಟ ಆಯಿತು, ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್, ಸಿಂಪಲ್ ಅಷ್ಟೆಲ್ಲ. ಇನ್ನೆಲ್ಲ ಮದುವೆ ಆತ್ಮಹತ್ಯೆ ಆಗ್ಬೇಕಾಗಿರೋ ಅನುಭವಗಳು ಅದಾಗಿದೆ. ಫಸ್ಟಿಗೆ ಹುಡುಗಿ ನೋಡಿದೆ, ಇಷ್ಟ ಆಯಿತು, ಅಪ್ಪಂಗೆ ಅಪ್ರೋಚ್ ಮಾಡೋಕೆ ಅಂದೆ, ಮದುವೆ ಸಿಂಪಲ್. ಇದು ನೋಡೋದು ಅದೆಲ್ಲ ನೀವು ಹೇಳಿದ್ ಕರೆಕ್ಟು, ಬಟ್ ಅಷ್ಟೆಲ್ಲ ನಾನು ಯಾವುದು ಥಿಂಕ್ ಮಾಡಲ್ಲ. ಐ ನೋ ವಿತ್ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್. ನಾನು ಒಳ್ಳೆ ಮೂಡಿದ್ದೀನೋ ಕೆಟ್ಟ ಮೂಡಿದ್ದೀನಿ, 2 ಮೇಲೆ ಡಿಪೆಂಡ್ ಆಗಿದೆ. ಚೆನ್ನಾಗಿದೆ ಮೂಡ್ ಅಂದ್ರೆ ಕೂತ್ಕೋತೀನಿ, ಕೇಳ್ತೀನಿ. ಚೆನ್ನಾಗಿಲ್ಲ ಸರ್, ನಾಳೆ ಬಂದು ನಿಂತಿರಲಿಲ್ಲ, ಅರ್ಧ ಗಂಟೆ ಕತೆ ಮುಗಿಸಿ ಅಂತೀನಿ. ಅವ್ರು ಬಂದಿದ್ದಿನ ಚೆನ್ನಾಗಿತ್ತು, ಕುತ್ಕೊಂಡೆ ಕೇಳಿದೆ. ಭಾಳ ಇನ್ನೋಸೆಂಟಾಗಿ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್, ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ. ನನಗೆ ಅದೇ ತುಂಬ ಇಷ್ಟ ಆಗಿದೆ. ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಬರ್ಕೊಂಡ್ಬಂದಿರಲಿಲ್ಲ, ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು. ಆಮೇಲೆ ನನಗೆ ಇಷ್ಟ ಆಯಿತು, ಓಕೆ, ಸಿಂಪಲ್. ಸರ್ ಏನಂದರೆ ಆ್ಯಸ್ ಎ ಫ್ಯಾನ್ ಆಗಿ, ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್, ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡುತ್ತಿರುತ್ತೆ. ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು. ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ಗಳು ಕೇಳಿದ್ರು ಡೈರೆಕ್ಟರು, ನನಗೆ ವಿಜಯ್ ಸರ್ ಹೆಸರು ಗೊತ್ತು. ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನೋ ಪ್ರಾಬ್ಲಮ್ ಸರ್, ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್. ಬಟ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್. ಈಗ ನಾವು ಹೋಗ್ಬಿಟ್ಟು ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ. ಹೊಸೊಬ್ಬರು ಹಂಗಾಗಿ ಮಾಡೋದು ಯಾವಾಗ? ಈಗ ಹೊಸೊಬ್ಬರು ಬಂದರು ಅಂತ ಹೊಸೊಬ್ಬರು ಅನ್ನೋದನ್ನ ನಾವು ವೆಪನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್? ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್, ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್. ಸಿಂಪಲ್. ಆ್ಯಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡೋಕೆ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡೈರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ರೆ ಮಾಡೋಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದರೆ, ಅಕಸ್ಮಾತ್ ಆ ಕಡೆ ಈ ಕಡೆ ಅದರಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಒಂದು ಏನಾದ್ರು ಒಂಚೂರು ಬೇಕು ಅಂತಂದಾಗ ಆ ಒಂದು ಇವಾಗ ಸಪೋಸ್ ನಾನು ಹೇಳಿದ್ರೆ ಸರ್, ಒಂದು ಗಿಟಾರನ್ನು ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಅದರ ಒಂದು ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬರೇಟ್, ರೈಟ್? ದಟ್ ಇಸ್ ಹೌ ಇಟ್ ಇಸ್. ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ಮದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಂಡ್ ಹಿ ಈಸ್ ಡನ್ ಎ ಗ್ರೇಟ್ ಜಾಬ್. ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ದೀವಿ. ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗೆ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ. ಅವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ. ಅವ್ರಂದ್ರು, ಅಲ್ಲಪ್ಪ ನೀನು ಮನೆಗೆ ಹಾಕೋ ಬಟ್ಟೆ ಮನೆಗೆ ಇಟ್ಕೋ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕು ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೊಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೊಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚ ನನ್ನ ಕೈಲಿದ್ದ ನಿಮ್ಮ ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ.
ಥ್ಯಾಂಕ್ ಯು. Today, people, including all of you, everybody are very educated. ನಾವು ಏನೇ ಪ್ರಪಂಚದಲ್ಲಿ ನೋಡಲಿ, ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್. ಏನು ತೊಗೊಬೇಕು ಅನ್ನೋದು ಗೊತ್ತಿದೆ ನಮಗೆ, ಏನು ಕಲಿಬೇಕು ಅನ್ನೋದು ಗೊತ್ತಿದೆ. ನಾವೆಲ್ಲ ಅದನ್ನು ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ. ಯಾವತ್ತೂ ನಮಗೆ ಅರ್ಥ ಮಾಡ್ಕೊಳ್ಳಿ. ರಕ್ತಪಾತ ಇಲ್ಲ ಬರೀ ಪ್ರಾಬಬ್ಲಿ ಇಸ್ ಗಿವಿಂಗ್ ಯು ಪರ್ಸೆಪ್ಷನ್ ಆಫ್ ದಟ್ ಸಾಂಗ್, ಅದಿಲ್ಲ. ಬಟ್ ರಕ್ತಪಾತನ ಸಿನಿಮಾ ಅಲ್ಲ ಸರ್. ಸಿನಿಮಾದಲ್ಲಿ ಅದೊಂದು ಇರುತ್ತೆ ಒಂದು ಭಾಗ. ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಸಿನಿಮಾದಲ್ಲಿ ನನಗೆ ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರು ಹೇಳ್ತಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರು ಇರ್ತಾರೆ, ಅವ್ರಿಗೆ ಹೊಟ್ಟೆ ಅಷ್ಟು ಹೋಗಿದ್ರೆ ಅವ್ರಿಗೆ ಊಟ ಆಗ್ತಾ ಇರ್ತೀನಿ ಅಲ್ವೇ. ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ನಾನು ಲಾಂಗ್ ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಹೊಡೆದು ಆಸ್ಪತ್ರೆಗೆ ಬಂದೆ ಆ ಪಿಕ್ಚರಲ್ಲಿ. ಏನಾದ್ರು ಬೈಕ್ ಕ್ಲೈಮ್ಯಾಕ್ಸಲ್ಲಿ ಯಾರು ಹೋಗಿ ಇವತ್ತವರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನ್ನ ಹೊಡೆದ್ರೆ ಅವ್ನು ಹೊಡಿಲೇ ಇರಲ್ಲ ವಾಪಸ್. ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ. ತುಂಬ ಒಳ್ಳೆಯದು ಸರ್. ನಾನು ಅಂಥದ್ದೆಲ್ಲ ಮಾಡೋದು. ಯಾರು ಹೋಗಿ ಏನಾಗಲಿ ಮುಂದೆ ಸಾಕು ಅಂತ ಹೇಳಿ ಸೊ ಅದನ್ನೆಲ್ಲ ಮಾಡಿ ಇಲ್ಲಿ ಬಂದಿದ್ದು ಸರ್. ಇಲ್ಲಿ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್. ಮಾಣಿಕ್ಯ ಯಾವ ಸರ್ ಸಿನಿಮಾ ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಇಸ್ ನಥಿಂಗ್ ಬಟ್ ಶಾಂತಿನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿನಿವಾಸ ಓಡಲಿಲ್ಲ ಸರ್. ಮಾಣಿಕ್ಯ 100 days ಹೋಗಿ. ಯಾಕಂದ್ರೆ ಇದರಲ್ಲಿ ಒಂದು ಚೇಜ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇತ್ತು, ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು, ಗ್ಲಾಮರ್ ಇತ್ತು, ಹೇಳೋ ರೀತಿ ಹೇಳಿದೆ, ಓಡ್ತು ಸರ್. ಇಟ್ಸ್ ಆಸ್ ಸಿಂಪಲ್ ಅಸ್ ದಟ್. ಕರೆಕ್ಟ್. ಈಗ ನೀವು ರಕ್ತಪಾತ ಹೇಳಿದ್ರಿ, ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಒಂದು ಈಗಾಗೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು, ಇನ್ನೊಂದೇನೋ ಆಗೋದು, ಹೋಗಿ ನನ್ನೆಲ್ಲ ನ್ಯಾಷನಲ್ ಸ್ಟಾರ್ ಮಾಡ್ತು. ನಾನು ನೋಡಿದ್ರೆ ನಮ್ಮ ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳನ್ನ ಅಂದಿದ್ರು. ಪಿಕ್ಚರೆಲ್ಲ ನೋಡೋಕೆ ನನಗೆ ಕರ್ಕೊಂಡು ನ್ಯಾಷನಲ್ ಸ್ಟಾರ್ ಮಾಡ್ಬಿಟ್ರಿ. ನಾನೇನು ಕಲೀಲಿ ಅಂತ ಹೇಳಿ ಫಸ್ಟು ಜನ ಬಿಡಿ. ನನಗೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀನಿ ಸರ್ ಸಮ್ಟೈಮ್ಸ್. ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್, ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್. ಗೋ ವರ್ಷಿಪ್, ಗೋ ಹೋಮ್, ದಟ್ಸ್ ಆಲ್. ದೇವ್ರು ಏನು ಕೇಳಿಸ್ಕೋಬೇಕು ಅನ್ನೋದು ವರ ಕೊಡ್ತಾರೆ, ಕೇಳಿಸ್ಕೊಂಡ್ರೆ ಬೇರಾಗಿ ಮನೆಗೆ ಮಟ್ಟಿ ತೊಗೊಂಡೋಗ್ಬೇಕು. ಆ ಸಿಂಪಲ್ ಅಂತ ಸದಾಶಿವರುಡಿ ಅವರಿಗೆ ಅವರ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ ದಟ್ ಇಸ್ ವಾಟ್ ಗಿವ್ಸ್ ಮಿ ದ ಕಾನ್ಫಿಡೆನ್ಸ್. ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸನಲ್ ಲೈಫಲ್ಲಿ ಯಾವುದೇ ಇರಲಿ, ಯಾವುದರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು.